ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಜಿಲ್ಲೆಯಲ್ಲಿ ಗ್ಯಾಂಗ್ ರೇಪ್ ಆಗಿದೆ. ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಆಗಿರುವಂತಹ ಗ್ಯಾಂಗ್ ರೇಪ್ ಇದು 10 ಜನರಿಂದ ಮಧ್ಯ ವಯಸ್ಕ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಲಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ನಡೆದಿರುವಂತಹ ಗ್ಯಾಂಗ್ ರೇಪ್ ಪ್ರಕರಣ ಇದು. ಬರೋಬ್ಬರಿ 10 ಮಂದಿಯಿಂದ ಮಹಿಳೆ ಮೇಲೆ ರೇಪ್ ಮಾಡಲಾಗಿದೆ. ಸಾಮೂಹಿಕ ಅತ್ಯಾಚಾರ. ಬಸವಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಇದರ ಸಂಬಂಧ ಕೇಸ್ ದಾಖಲಾಗಿದೆ. ಸಂತ್ರಸ್ತ ಮಹಿಳೆಯಿಂದನೇ ಪೊಲೀಸರಿಗೆ ದೂರನ್ನ ಕೊಡಲಾಗಿದೆ. ಗ್ರಾಮದ ಹೊರವಲಯದಲ್ಲಿರುವಂತಹ ತೋಟದಲ್ಲಿ ಸಾಮೂಹಿಕವಾಗಿ ಅತ್ಯಾಚಾರ ಎಸಗಿದ್ದಾರೆ. ಅತ್ಯಾಚಾರದ ವಿಡಿಯೋ ಹಾಗೂ ಫೋಟೋ ತೆಗೆದಿರುವಂತಹ ಆರೋಪವೂ ಕೂಡ ಇದೆ. ದೂರು ದಾಖಲಾಗ್ತಾ ಇದ್ದಂತೆ ವಿಡಿಯೋ ಡಿಲೀಟ್ ಮಾಡಿರುವಂತ ಆರೋಪವನ್ನು ಕೂಡ ಮಾಡಿರೋದು. ಸಂತ್ರಸ್ತೆಯನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿರುವಂತ ಪೊಲೀಸರು. ಬಸವಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ 10 ಮಂದಿ ಆರೋಪಿಗಳ ವಿಚಾರಣೆ ನಡೆದಿದೆ. ಸ್ಥಳಕ್ಕೆ ಎಸ್ಪಿ ಶೇಖರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಗ್ಯಾಂಗ್ ರೇಪ್ ಪ್ರಕರಣ ದಾಖಲಾಗಿದೆ. ಬರೋಬ್ಬರಿ 10 ಮಂದಿಯಿಂದ ಅತ್ಯಾಚಾರ ಎಸಗಲಾಗಿದೆ ಅನ್ನುವಂಥದ್ದು. ಅಷ್ಟೇ ಅಲ್ಲ, ಅತ್ಯಾಚಾರ ಎಸಗುವಂತ ಸಂದರ್ಭದಲ್ಲಿ ಫೋಟೋಸ್ ತೆಗೆದುಕೊಂಡಿದ್ದಾರೆ, ವಿಡಿಯೋ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಸಂತ್ರಸ್ತ ಮಹಿಳೆ ಮಾಡಿರೋದು. ತದನಂತರದಲ್ಲಿ ಫೋಟೋಸ್ ವಿಡಿಯೋಸ್ ಡಿಲೀಟ್ ಮಾಡಿದ್ದಾರಂತೆ. ಈಗ ಪ್ರಕರಣ ದಾಖಲಾಗಿದ್ದು ಆ ಆರೋಪಿಗಳ ವಿಚಾರಣೆಯನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ದಾವಣಗೆರೆಯಲ್ಲಿ ನಡೆದಿರುವಂತಹ ಅತ್ಯಾಚಾರ ಪ್ರಕರಣ ಸದ್ಯಕ್ಕೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ತನಿಖೆ ಎಲ್ಲಿಗೆ ಬಂತು? ಓಕೆ, ಏನಂತಂದ್ರೆ 10 ಜನರು ಮಹಿಳೆಯೊಬ್ಬರ ಮೇಲೆ ಮೃಗೀಯ ವರ್ತನೆಯನ್ನ ತೋರಿರ್ತಕ್ಕಂಥದ್ದು. ಅಂದ್ರೆ 10 ಜನರಿಂದ ಮಹಿಳೆ ಮೇಲೆ ಅತ್ಯಾಚಾರ ಮಾಡುವಂತಹ ಘಟನೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬಸವಪಟ್ಟಣ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಅಂದ್ರೆ ಗ್ರಾಮದ ತೋಟದಲ್ಲಿ ಏನು ಮಹಿಳೆ ಬರುವಂತ ಸಂದರ್ಭದಲ್ಲಿ ಕಾಮುಕರು ಏನಿದ್ರೆ 10 ಜನ ಕಾಮುಕರು ಅವರನ್ನು ಫಸ್ಟ್ಗೆ ಏನು ಬಲವಂತ ಮಾಡುವಂತ ಕೆಲಸ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವಳು ಮಹಿಳೆ ಕೂಡ ಕಿರ್ಚಾಡುವಂತ ಸಂದರ್ಭದಲ್ಲಿ ಆ ಮಹಿಳೆಯ ಬಾಯಿ ಮುಚ್ಚಿ ಅವಳ ಮೇಲೆ ಏನು ಅತ್ಯಾಚಾರ ಮಾಡುವಂತ ಒಂದು ಕೆಲಸ ನಡೆಯುತ್ತೆ. ಸೊ ಈ ಏನು ಒಂದು ಅತ್ಯಾಚಾರ ಮಾಡುವಂತ ಏನು ವಿಚಾರ ಏನಿದೆ ಅದನ್ನ ಅಲ್ಲಿ ಏನು ಅವರಲ್ಲಿ ಇರ್ತಕ್ಕಂತಹ ಕೆಲವರು ಅದನ್ನ ವಿಡಿಯೋ ಮತ್ತೆ ಫೋಟೋವನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ಏನು ಇದೇ ತಿಂಗಳ 3ನೇ ತಾರೀಕಿಗೆ ಒಂದು ಘಟನೆ ಆಗುತ್ತೆ. ಘಟನೆ ಆದ ನಂತರದಲ್ಲಿ ಆ ಮಹಿಳೆಗೆ ಪ್ರಾಣ ಬೆದರಿಕೆಯನ್ನ ಹಾಕ್ತಿದ್ರು ಅನ್ನೋ ಒಂದು ವಿಚಾರ ಕೂಡ ಈಗ ಬಹಿರಂಗವಾಗಿರ್ತಕ್ಕಂಥದ್ದು. ಸೊ ಈಗಾಗಲೇ ಈ ಸಂಬಂಧಪಟ್ಟಂತೆ ಈಗಾಗಲೇ ಬಸವಪಟ್ಟಣ ಠಾಣೆಯಲ್ಲಿ ಕೂಡ ಇವತ್ತು ಏನು ದೂರು ದಾಖಲಾಗಿರ್ತಕ್ಕಂಥದ್ದು. ದೂರು ದಾಖಲಾದ ನಂತರದಲ್ಲಿ ತಕ್ಷಣಕ್ಕೆ ಕಾರ್ಯಪ್ರವೃತ್ತರಾಗಿರ್ತಕ್ಕಂತಹ ಪೊಲೀಸರು ಏನಿದ್ರೆ 10 ಜನ ಆರೋಪಿಗಳನ್ನು ಕೂಡ ಈಗಾಗಲೇ ಬಂಧಿಸಿರ್ತಕ್ಕಂಥದ್ದು. ಬಂಧಿಸಿದ ನಂತರದಲ್ಲಿ ಇನ್ನೇನು ಇವ್ರನ್ನು ಬಂಧನವಾಗುವಂತಹ ಸಂದರ್ಭ ಏನು ಎದುರಾಗುವಂತ ವೇಳೆಯಲ್ಲಿ ಆ ಒಂದು ಏನು ಫೋಟೋ ಮತ್ತೆ ವಿಡಿಯೋ ಏನಿದೆ ಅವನ್ನ ಕೂಡ ಡಿಲೀಟ್ ಮಾಡಿದ್ದಾರೆ. ಸೊ ಈ ಸಂಬಂಧಪಟ್ಟಂತೆ ಡಿವೈಎಸ್ಪಿ ಕೂಡ ಒಂದು ಫೋಟೋ ಮತ್ತು ವಿಡಿಯೋವನ್ನ ರೀಟ್ರೈ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡುವಲ್ಲಿ ನಿರತರಾಗಿರ್ತಕ್ಕಂಥದ್ದು. ಅಂದ್ರೆ ಈ ಏನು ಒಂದು ಪ್ರಕರಣ ಆಗಿದೆ, ಪ್ರಕರಣ ಆದ ನಂತರದಲ್ಲಿ ಆ ಮಹಿಳೆಯ ಮೇಲೆ ಏನು ದೌರ್ಜನ್ಯ ಎಸಗುವಂಥದ್ದು. ಅಂದ್ರೆ ಎಲ್ಲಾದ್ರೂ ಕೂಡ ಏನು ಬಾಯಿ ಬಿಟ್ಟಿದ್ದೆ ಆದಲ್ಲಿ ಅಥವಾ ಏನಾದ್ರೂ ಈ ವಿಚಾರವನ್ನ ಬೇರೆ ಯಾರಿಗೂ ಮಾಹಿತಿ ತಿಳಿಸಿದ್ದೆ ಆದಲ್ಲಿ ಕೊಲೆ ಮಾಡ್ತೀನಿ ಅನ್ನುವಂತ ಒಂದು ಬೆದರಿಕೆಯನ್ನು ಕೂಡ ಹಾಕಿದ್ರು ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಪೊಲೀಸರು 10 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧಿಸಿದ ನಂತರದಲ್ಲಿ ಏನು ಸಂತ್ರಸ್ತೆ ಏನಿದ್ದಾರೆ ಆ ಸಂತ್ರಸ್ತೆಗೂ ಕೂಡ ಮೆಡಿಕಲ್ ಟೆಸ್ಟ್ ಮಾಡಿಸುವಂತ ಒಂದು ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಜೊತೆಗೆ ಏನು ಸ್ಥಳಕ್ಕೆ ಡಿವೈಎಸ್ಪಿ, ಎಸ್ಪಿ ಮತ್ತೆ ಅಡಿಷನಲ್ ಎಸ್ಪಿ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಒಂದು ಪರಿಶೀಲನೆ ನಡೆಸುವಂತ ಕೆಲಸ ಕೂಡ ಈಗಾಗಲೇ ಆಗ್ತಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಡೀಟೇಲ್ಸ್ಗೆ.